ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನನೆ. ತುಂಬ ವಿಶೇಷವಾಗಿರುವಂತಹ ಹಬ್ಬ ನಮ್ಮ ಹಿಂದೂ ಜನತೆಗೆ ಅಂತ ನೋಡಿ. ಹಿಂದೂ ಸಂಪ್ರದಾಯದಲ್ಲಿ ಹಬ್ಬ ಹರಿದಿನಗಳಿಗೆ ತುಂಬ ವಿಶೇಷವಾಗಿರುವಂತಹ ಮಹತ್ವ ಇರುವಂಥದ್ದು. ಈ ದಿನ ಶ್ರೀರಾಮ ನವಮಿ ಹಬ್ಬದ ಆಚರಣೆ ಹಿನ್ನೆಲೆ ಏನು, ಯಾಕೆ ನಾವು ರಾಮನನ್ನು ಆಚರಣೆ ಮಾಡಬೇಕು, ಆದರ್ಶ ಪುರುಷ ಅಂತ ಹೇಳ್ತಾರೆ. ಶ್ರೀರಾಮನವಮಿಯ ಹಬ್ಬದಂದು ನಾವು ಯಾವ್ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಯಾವ ರೀತಿ ಹಬ್ಬದ ಆಚರಣೆ ತಿಳ್ಕೊ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ. ನೋಡಿ, ಹಿಂದಿನಿಂದನೂ ಕೂಡ ನಮ್ಮ ಸಂಪ್ರದಾಯಗಳಲ್ಲಿ ಈ ಹಬ್ಬದ ಆಚರಣೆಗಳಿಗೆ ತುಂಬ ಮಹತ್ವ ಅಂತ. ಎಲ್ಲ ಹಳ್ಳಿಗಳಲ್ಲಿ ಕೂಡ ರಾಮ ಮಂದಿರ ಅಂತ ಇರುತ್ತೆ. ಎಷ್ಟೋ ವರ್ಷಗಳಿಂದ ನಾವು ಶ್ರೀರಾಮನವಮಿಯನ್ನು ವಿಜೃಂಭಣೆಯಿಂದ ಹಳ್ಳಿಗಳಲ್ಲಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇದು ಎಲ್ಲರೂ ಕೂಡ ಗ್ರಾಮದ ಜನತೆ ಆಗ್ಬೋದು ಅಥವಾ ನಗರಗಳ ವಾಸಿಗಳಾಗ್ಬೋದು, ಎಲ್ಲರೂ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಾರೆ. ತುಂಬ ವಿಶೇಷವಾಗಿರುವಂಥ ಹಬ್ಬ. ಈ ಹಬ್ಬದೊಂದು ಏನು ಮಾಡ್ತಾರೆ ನೋಡಿ, ಎಲ್ಲರಿಗೂ ಕೂಡ ಗೊತ್ತಿರೋವಂಥ ವಿಚಾರ, ಪಾನಕ ಮತ್ತು ಕೋಸಂಬರಿಗಳನ್ನು ಕೊಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ನೋಡಿ, ಇವತ್ತು ಏನು ಹೇಳ್ತಾರೆ, ರಾಮ ಜನ್ಮದಿನ ಅಂತ ನಾವು ಕರಿತೀವಿ ಅಲ್ವಾ, ತುಂಬ ವಿಶೇಷವಾಗಿರುವಂತಹ ದಿನ. ಈ ದಿನ ರಾಮ ನವಮಿ ದಿನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಕೆಲವರಿಗೂ ಈ ಹಳ್ಳಿ ಕಡೆ ಹೋದಾಗ ಗೊತ್ತಿರುತ್ತೆ, ಯಾವಾಗ ನಮಗೆ ಈ ಯುಗಾದಿಯ ನಂತರ ನಮಗೇನಾಗ್ತಿದ್ರು, ಯುಗಾದಿಯ ನಂತರ ನವಮಿ ಅಂತ. ಯಾಕೆಂದರೆ ನಮಗೆ ಸಂವತ್ಸರ ಬದಲಾವಣೆ ಆಗಿದೆ. ಯಾವಾಗ ಸಂವತ್ಸರ ಬದಲಾವಣೆ ಆಗಿರುತ್ತೆ, ಆ ಬದಲಾವಣೆ ದಿನದಿಂದನೂ ಕೂಡ ಈ ಶ್ರೀರಾಮ ನವಮಿಯವರೆಗೂ ಕೂಡ 9 ದಿನಗಳ ಕಾಲ ಎಲ್ಲ ಹಳ್ಳಿಗಳಲ್ಲಿ ಕೂಡ ರಾಮೋತ್ಸವ ನಡೀತಾ ಇರುತ್ತೆ. ಇದು ತುಂಬ ವಿಶೇಷವಾಗಿರುವಂತಹ ಒಂದು ಹಬ್ಬ ಅಂತ. ಉತ್ಸವಗಳಲ್ಲಿ ಏನು ಮಾಡ್ತಾರೆ, ಆ ಉತ್ಸವಗಳಲ್ಲಿ ನೋಡಿ, ಹಳ್ಳಿಯಲ್ಲಿ ಮನೆಗಳ ಹತ್ರ ಈ ರಾಮೋತ್ಸವ, ಕೆಲವೊಬ್ರು ಏನು ಮಾಡ್ತಾರೆ, ರಾಮನ ಒಂದು ಚಿತ್ರಪಟವನ್ನು, ಒಂದು ಫೋಟೋವನ್ನು ಅಥವಾ ಕೆಲವೊಂದು ವಿಗ್ರಹಗಳನ್ನು ಒಂದು ಉತ್ಸವ ರೀತಿ ಮಾಡುವಂಥದ್ದು, ಅದ್ರ ಜೊತೆ ಒಂದು ದೀಪಗಳನ್ನು ಇಟ್ಕೊಂಡು ಹೋಗುವಂಥದ್ದು ಸಾಯಂಕಾಲದಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮನೆಗಳ ಹತ್ರ ಹೋಗಿ ರಾಮನ ಭಜನೆಗಳನ್ನು ಮಾಡುವಂಥದ್ದು, ರಾಮನ ಕೀರ್ತನೆಗಳನ್ನು ನಾವು ಹೊಗಳುವಂಥದ್ದು, ರಾಮನ ಸಂಕೀರ್ತನೆಗಳನ್ನು ಮಾಡುವಂಥದ್ದು ಮಾಡ್ತಾರೆ. ಈ ರೀತಿ ಮಾಡುವಾಗ ಕೆಲವೊಂದು ಈಗ ನೋಡಿ, ಪಾನಕಕ್ಕೆ ಬೇಕಾಗಿರುವಂಥ ವಸ್ತುಗಳಾಗ್ಬೋದು, ಕೋಸಂಬರಿಗೆ ಬೇಕಾಗಿರೋ ವಸ್ತುಗಳನ್ನು ಸಂಗ್ರಹ ಮಾಡಿಟ್ಕೊಳ್ತಾರೆ. ಆ ಸಂಗ್ರಹ ಮಾಡಿರುವ 9 ದಿನಗಳು ಸಂಗ್ರಹ ಮಾಡಿರುವಂಥದ್ದನ್ನು ಈ ದಿನ ರಾಮನ ಜನ್ಮದಿನ ಏನು ಮಾಡ್ತಾರೆ, ಎಲ್ಲ ಭಕ್ತಾದಿಗಳು ಕೂಡ ಹಂಚುವಂಥದ್ದು ಮಾಡ್ತಾ ಇರ್ತಾರೆ. ಅದ್ರ ಜೊತೆ ಸೀತಾ ಕಲ್ಯಾಣವನ್ನು ಮಾಡುವಂಥದ್ದು ಇರುತ್ತೆ. ಇದೆಲ್ಲ ತುಂಬ ವಿಶೇಷವಾಗಿರುವಂಥದ್ದು. ರಾಮನನ್ನು ನಾವು ಹೊಗಳಬೇಕು ಅಂತಂದರೆ ಅದು ನೋಡಿ, ಒಂದು ನಾವು ಸಾಮಾನ್ಯವಾಗಿ ರಾಮಾಯಣವನ್ನು ಕೇಳುವಾಗ ಅಥವಾ ಅದು ಹರಿಕಥೆಗಳನ್ನು ಕೇಳುವಾಗ ಹೇಳ್ತಾ ಇರ್ತಾರೆ, ರಾಮನ ವರ್ಣನೆ ಮಾಡಲಿಕ್ಕೆ ಪದಗಳೇ ಸಾಲೋದಿಲ್ಲ ಅಂತ. ಹಾಗಾಗಿ ಇಂಥ ಹಬ್ಬದ ದಿನ ನೀವೇನೆಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಳ್ಳುವಂಥದ್ದು ಎಲ್ಲರಿಗೂ ಕೂಡ ಗೊತ್ತು. ಹಬ್ಬ ಅಂತ ಬಂದಾಗ ಮನೆಯಲ್ಲಿ ಶುಚಿಯಾಗಿರುವಂಥದ್ದು, ನಿತ್ಯ ಸ್ನಾನಾದಿಗಳನ್ನು ಮುಗಿಸುವಂಥದ್ದು, ಮನೆಗೆ ಬೇಕಾಗಿರುವಂತಹ ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು, ತೋರಣಗಳನ್ನು ಕಟ್ಟುವಂಥದ್ದು ಮನೆಗೆ, ಈ ರೀತಿ ಮಾಡ್ಕೊಳ್ಳುವಂಥದ್ದು. ಕೆಲವರು ಮನೆಯಲ್ಲಿ ರಾಮರ ಫೋಟೋಗಳು ಇಟ್ಕೊಂಡಿರ್ತೀರಾ ಅಥವಾ ಆಂಜನೇಯನ ವಿಗ್ರಹಗಳನ್ನ ಇಟ್ಕೊಂಡಿರ್ತೀರಾ. ಆಂಜನೇಯನಿಗೂ ಕೂಡ ನಾವು ಆರಾಧನೆ ಮಾಡುವುದು ತುಂಬ ವಿಶೇಷವಾಗಿರುತ್ತೆ, ಮಾಡ್ಕೊಳ್ಳುವಂಥದ್ದು. ಅದನ್ನೆಲ್ಲ ಮಾಡಿದ ನಂತರ ನೀವು ದೇವಸ್ಥಾನಗಳಿಗೆ ಹೋಗಬೇಕು. ನಿಮ್ಮ ಊರಲ್ಲಿರುವಂತಹ ಆಂಜನೇಯನ ದೇವಸ್ಥಾನ ನೋಡಿ, ಎಲ್ಲ ಊರಲ್ಲೂ ರಾಮರಾದರೂ ಇದ್ದೇ ಇರ್ತಾರೆ ಅಥವಾ ಆಂಜನೇಯ ಸ್ವಾಮಿನಾದರೂ ಇದ್ದೇ ಇರುತ್ತೆ ಅಲ್ವಾ. ಅಥವಾ ಇಲ್ಲ ನಮ್ಮ ಮನೆ ಊರಲ್ಲಿ ಅಕ್ಕಪಕ್ಕದ ಹಳ್ಳಿಯಲ್ಲಾದರೂ ಇದ್ದೇ ಇರುತ್ತೆ, ಅಲ್ಲಿ ಹೋಗಿ ಈ ದಿನ ಹೋದಾಗ ನಿಮ್ಗೇನಾಗುತ್ತೆ, ರಾಮನ ಅನುಗ್ರಹ ಆಗುತ್ತೆ. ಅದ್ರ ಜೊತೆಯಲ್ಲಿ ಏನಾಗುತ್ತೆ, ಆಂಜನೇಯನ ಅನುಗ್ರಹ ಕೂಡ ನಮಗೆ ಆಗುವಂಥದ್ದು. ಸಾಮಾನ್ಯವಾಗಿ ರಾಮನ ಆದರ್ಶ ಪುರುಷ ಅಂತ ಹೇಳ್ತೀವಿ. ಯಾಕೆ ರಾಮನನ್ನು ನಾವು ಪೂಜೆ ಮಾಡಬೇಕು ಅಂತ ನೋಡಿ, ರಾಮನನ್ನು ಪೂಜೆ ಮಾಡಿದಾಗ ಯಾರು ಹೊಸದಾಗಿ ಮದುವೆಗಳನ್ನಾಗಿರ್ತೀರ, ನಿಮ್ಮ ಸತಿಪತಿಯರಲ್ಲಿರುವಂತಹ ಯಾವುದೇ ರೀತಿಯ ಕೆಲವೊಂದು ದೋಷಗಳಾಗ್ಬೋದು ಅಥವಾ ಏನೋ ಕೆಲವೊಂದು ತೊಂದರೆಗಳಾಗಿರುವಂಥದ್ದು, ಏನೋ ಇರುವಂತಹ ಸಂಬಂಧದಲ್ಲಿ ತೊಡಕುಂಟಾಗಿರುವಂಥದ್ದು, ಎಲ್ಲ ಬಾಂಧವ್ಯ ಏನಾಗುತ್ತೆ, ಗಟ್ಟಿ ಆಗುವಂಥದ್ದಾಗುತ್ತೆ. ಸಂಬಂಧದಲ್ಲಿ ಅನುಕೂಲಗಳನ್ನು ಕೊಡುತ್ತೆ. ಸತಿಪತಿಯರಲ್ಲಿ ಹೊಂದಾಣಿಕೆ ಹೆಚ್ಚು ಆಗುವಂಥದ್ದಾಗುತ್ತೆ. ಪುತ್ರ ಸಂತಾನ ನೋಡಿ, ಮಕ್ಕಳಿಗೆ ನೋಡಿ ನಾವು ಲವಕುಶ ನೋಡ್ತೀವಿ ರಾಮರಿಗೆ, ಆ ರೀತಿ ಸಂತಾನಕ್ಕೆ ಯಾರಾದರೂ ನೋಡ್ತಾ ಇದ್ದರೆ ಸಂತಾನಪ್ರದ ಆಗುವಂಥದ್ದು. ಅಥವಾ ರಾಮನನ್ನು ಯಾರೆಲ್ಲ ಆರಾಧನೆ ಮಾಡ್ಕೊಳ್ತಾರೆ, ಆಂಜನೇಯನಿಂದ ಬರುವಂತಹ ಯಾವುದೇ ರೀತಿಯ ನಿಮಗೆ ಬರುವಂಥ ಕೆಟ್ಟ ದೃಷ್ಟಿಗಳಿಂದ ಆಂಜನೇಯ ಕಾಪಾಡ್ತಾನೆ. ಯಾರೆಲ್ಲ ಭಯದಿಂದ ಇರ್ತಾರೆ, ಭಯಮುಕ್ತರಾಗುವಂಥದ್ದು. ಇದೆಲ್ಲ ಕೂಡ ಶ್ರೀರಾಮ ನವಮಿಯ ಹಬ್ಬದ ಆಚರಣೆಯಿಂದ ನಮಗೆ ಆಗುವಂತಹ ಒಂದು ಅನುಕೂಲಗಳು ಅಂತ ಹೇಳ್ಕೊಳ್ಬೋದು. ಕೆಲವೊಬ್ಬರು ಏನೋ ನಿಮಗೆ ಆರೋಗ್ಯ ಸಮಸ್ಯೆಗಳಿದೆ ಗುರುಗಳೇ, ತುಂಬ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ, ಆಂಜನೇಯನ ಅನುಗ್ರಹ ಆಗುತ್ತೆ ನಿಮಗೆ. ರಾಮನ ಹೆಸರು ಹೇಳಿದ್ರೆ ಸಾಕು ಆಂಜನೇಯರ ಪ್ರೀತಿ ಹೊಂತಾನೆ ಅಂತ.
ನೋಡಿ, ಈ ದಿನ ನೀವೇನು ಮಾಡಬೇಕು, ರಾಮತಾರಕ ಮಂತ್ರಗಳನ್ನು ಜಪ ಮಾಡುವಂಥದ್ದು, ಅಥವಾ ಕೆಲವರು ನೋಡ್ಬೋದು ರಾಮಕೋಟಿ ಬರೀತಾರೆ, ನೀವು ನೋಡ್ಬೋದು. ಈ ದಿನ ಆ ರೀತಿ ಕೆಲವೊಂದು ರಾಮನ ಒಂದು ಶ್ರೀರಾಮಾಯ ನಮಃ, ಶ್ರೀರಾಮಚಂದ್ರಾಯ ನಮಃನೋ, ಶ್ರೀರಾಮಾಯ ನಮಃನೋ, ಶ್ರೀರಾಮ ಅಂತ ಬರೆಯೋದ್ರಿಂದನೂ ಕೂಡ ಎಷ್ಟೋ ನಮ್ಮಲ್ಲಿರುವಂತಹ ಶಕ್ತಿ ಹೆಚ್ಚಾಗುವಂಥದ್ದಾಗುತ್ತೆ. ನೋಡಿ, ಏನೋ ಒಂದು ಎಕ್ಸಾಮ್ಸ್ ತಗೊಳ್ತಾ ಇರ್ತೀರಾ, ಅದ್ರ ಕಡೆ ಗಮನ ಹೆಚ್ಚಾಗುವಂಥದ್ದು, ಅಥವಾ ನೀವು ಏನೋ ಒಂದು ವ್ಯಾಪಾರ ಹಬ್ಬ ಆಗಿದೆ, ಯುಗಾದಿಯ ನಂತರ ಏನೋ ಒಂದು ಪ್ರಾಜೆಕ್ಟ್ ಪ್ರಾರಂಭ ಮಾಡೋಣ, ಯಾವುದೋ ಒಂದು ಉದ್ಯೋಗ ಪ್ರಾರಂಭ ಮಾಡೋಣ ಅಂದ್ಕೊಳ್ತಾ ಇರ್ತೀರಾ, ನಿಮಗೆಲ್ಲ ಏನಾಗುತ್ತೆ, ಒಳ್ಳೆ ಮಾರ್ಗಗೋಚರ ಆಗುವಂಥದ್ದಾಗುತ್ತೆ. ಈ ಒಂದು ಶ್ರೀರಾಮನ ಮಂತ್ರ ಜಪದಿಂದ ನಿಮಗೆ ಧೈರ್ಯ ಹೆಚ್ಚಾಗುವಂಥದ್ದಾಗುತ್ತೆ. ಮಾಡುವಂತಹ ಶುಭ ಕಾರ್ಯಗಳಿಗೆ ಕೂಡ ಅನುಕೂಲಗಳಾಗುತ್ತೆ. ಮದುವೆನೋ ಇತ್ಯಾದಿ ಯಾವುದೋ ಶುಭ ಕಾರ್ಯಗಳು ಮಾಡ್ಕೊಳ್ಬೇಕು, ಮನೆಯಲ್ಲಿ ಶುಭ ಕಾರ್ಯಗಳ ಒಂದು ಚಟುವಟಿಕೆಗಳು ನಡೀತಾ ಇರುತ್ತೆ, ಅದಕ್ಕೆಲ್ಲ ಕೂಡ ರಾಮನ ಆಶೀರ್ವಾದ ನಿಮಗೆ ಸಿಗುವಂಥದ್ದಾಗುತ್ತೆ. ಅಥವಾ ರಾಮತಾರಕ ಮಂತ್ರಗಳ ಜಪ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೋಡಿ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಈ ಮಂತ್ರವನ್ನೇ ಹೇಳಿದರೆ ಸಾಕು, ನಮಗೇನಾಗುತ್ತೆ, ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಫಲ ಸಿಗುತ್ತೆ ಅಂತ. ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಫಲ ಒಂದು ಸಾರಿ ನೀವು ಈ ಮಂತ್ರ ರಾಮತಾರಕ ಮಂತ್ರವನ್ನು ಹೇಳಿದ್ರಿ ಅಂತ. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ, ಕೆಲವರು 108 ಬಾರಿ ಹೇಳ್ಕೊಳ್ಳಿ, ಅಥವಾ 1008 ಬಾರಿ ನಿಮಗೆ, ಅಥವಾ ಯಥಾಶಕ್ತಿ ನಾವು ಇವತ್ತು ಜಪ ಮಾಡ್ತೀವಿ ಅಂತೇಳಿ ರಾಮನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೇನಾಗುತ್ತೆ, ನಿಮ್ಮಲ್ಲಿರುವ ಒಂದು ಎನರ್ಜಿ ಹೆಚ್ಚಾಗುವಂಥದ್ದು, ಯಾವುದೇ ರೀತಿ ನೆಗೆಟಿವ್ ಇದ್ದರೂ ಕೂಡ ದೂರ ಆಗುವಂಥದ್ದಾಗುತ್ತೆ. ನೋಡಿ, ಮತ್ತು ವಾತಾವರಣ ತುಂಬ ಚೆನ್ನಾಗಿರುವಂಥದ್ದು, ಗ್ರಾಮದಲ್ಲಿ ಎಲ್ಲರೊಟ್ಟು ಒಡನಾಟ ಚೆನ್ನಾಗಿರುವಂಥದ್ದಾಗುತ್ತೆ, ಹೊಂದಾಣಿಕೆ ಹೆಚ್ಚಾಗುವಂಥದ್ದು. ನೋಡಿ, ಇವತ್ತು ತುಂಬ ಜನ, ಎಷ್ಟು ಜನ ಅವ್ರ ಮನೆ ಕೆಲಸಗಳನ್ನ ಬಿಟ್ಟು ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ದೇವರ ಉತ್ಸವ ಮಾಡಲಿಕ್ಕೆ ಎಷ್ಟೋ ಜನ ತಯಾರಿ ಮಾಡ್ತಾ ಇರ್ತಾರೆ, ಚಪ್ರಗಳನ್ನು ಹಾಕ್ತಾ ಇರ್ತಾರೆ, ತೋರಣಗಳನ್ನು ಕಟ್ತಾ ಇರ್ತಾರೆ, ಒಂದು ಕಡೆ ಪ್ರಸಾದಗಳನ್ನು ಮಾಡ್ತಾ ಇರ್ತಾರೆ, ಒಂದು ಕಡೆ ಕೋಸಂಬರಿ ಪಾನಕಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲರೂ ಗ್ರಾಮದ ಒಟ್ಟಾಗಿ ಮಾಡುವಂಥದ್ದು ಗ್ರಾಮದ ಅಭಿವೃದ್ಧಿಗಿದು ಅನುಕೂಲಗಳಂತಿರುತ್ತೆ. ನೋಡಿ, ಅಂಥ ಬೇರೆ ಬೇರೆ ಕೆಲಸಗಳಲ್ಲಿ ಸೇರ್ತಾರೋ ಇಲ್ಲ ಗೊತ್ತಿಲ್ಲ, ಈ ರೀತಿ ಅದರಲ್ಲೂ ಈ ಶ್ರೀರಾಮನವಮಿ ಅಂತಂದರೆ ಎಲ್ಲರಿಗೂ ಕೂಡ ತುಂಬ ಇಷ್ಟವಾಗಿರುವಂತಹ ಒಂದು ಹಬ್ಬ ಆಗಿರುತ್ತೆ. ಹಾಗಾಗಿ ಈ ದಿನ ಎಲ್ಲರಿಗೂ ಕೂಡ ಅನುಕೂಲಗಳಂತರಲಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಈ ವರ್ಷ ಏನೆಲ್ಲ ನೀವು ಅಂದ್ಕೊಂಡಿರುವಂಥದ್ದು, ಅಥವಾ ಮದುವೆ ಆಗ್ಬೋದು, ಸಂತಾನಕ್ಕಾಗ್ಬೋದು, ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗದ ನಿಮಿತ್ತನೋ, ಎಲ್ಲವೂ ಕೂಡ ಅನುಕೂಲಗಳಂತರಲಿ. ಎಲ್ಲರಿಗೂ ಕೂಡ ರಾಮನ ಆಶೀರ್ವಾದ ಸಿಗಲಿ. ಸೀತಾ ಸಮೇತ ಶ್ರೀ ರಾಮಪಾದ ಸೇವಾ ದುರಂಧರನಾಗಿರುವಂತಹ ಆಂಜನೇಯ ಸ್ವಾಮಿಯವರ ಆಶೀರ್ವಾದವು ಕೂಡ ಎಲ್ಲರಿಗೂ ಕೂಡ ಸಿಗಲಿ ಅಂತ ಬಯಸ್ತಾ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.